ಸೊ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮಗ ಹೋಗೋಣ ಸ್ಟ್ರೈಟ್ ಅವೇ ಅಪ್ಡೇಟ್ಸ್ಗೆ. ಅದಕ್ಕೆ ನಮ್ಮ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬಾಯಕ ನಂಗೆ ಪಟ್ ನಾನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಓಕೆ, ಮೊದಲನೇ ಅಪ್ಡೇಟು ಗೊತ್ತಾಗಿದೆ ಗುರು, ಎಷ್ಟೆಷ್ಟು ದಿನ ಈ ಲೀಗ್ ಸ್ಟೇಜ್ ಅಲ್ಲಿ ಯಾವ ಟೀಮ್ಗಳು ಟಾಪ್ ಆಫ್ ದ ಟೇಬಲ್ ಇದ್ರು ಅಂತ. ಅಲ್ಲ, ಈ ರೇಂಜಿಗೆ ಅವಮಾನನ ತಡ್ಕೊಳಕ್ ಆಗೋದಿಲ್ಲ ಪಂಜಾಬ್ ಕಿಂಗ್ಸ್. 22 ದಿನ, ಬರೋಬ್ಬರಿ 22 ದಿನ ಪಂಜಾಬ್ ಕಿಂಗ್ಸ್ ಟಾಪ್ ಆಫ್ ದ ಟೇಬಲ್ ಅಲ್ಲಿ ಇದ್ರು ಗುರು. ಹೌದು, ಕಂಟಿನ್ಯೂಸ್ ಆಗಿ ಎದ್ಕೊಂಡ್ ಬರ್ತಾ ಇದ್ದಂಗೆ ಟಾಪ್ ಆಫ್ ದ ಟೇಬಲ್ 22 ದಿನ, ಬಟ್ ಆದ್ರೂ ಕೂಡ ಕ್ವಾಲಿಫೈ ಆಗಿಲ್ಲ ಅಂದ್ರೆ ತೀರಾ ಒಂಥರ ಮಕ ತೋರ್ಸಕ್ ಆಗದಿರೋ ತರ ಆಗೋಗ್ಬಿಟ್ಟಿದ್ವಿ ಇವಾಗ ಪಂಜಾಬ್ ಕಿಂಗ್ಸ್ಗೆ. ಯಾರು ಜಾಸ್ತಿ ನಂಬರ್ ಆಫ್ ದಿನ ಟಾಪ್ ಅಲ್ಲಿ ಇದ್ರು ಅಂದ್ರೆ ಪಂಜಾಬ್ ಕಿಂಗ್ಸ್ ಏನೆ. ಅದಾದ್ಮೇಲೆ RCB ನಾವು ಫಿನಿಶ್ ಮಾಡಿದ್ವಿ ಬಿಡಿ ಟಾಪ್ ಆಫ್ ದ ಟೇಬಲ್. RR 13 ದಿನ ಇದ್ರು, ಅವ್ರು ಜಸ್ಟ್ ಅಲ್ಲಿ ಕ್ವಾಲಿಫೈ ಆಗ್ತಾರೆ. SRH ಜಸ್ಟ್ 4 ದಿನ ಇದ್ದು ಅವ್ರು 3ನೇ ಪೊಸಿಷನ್ ಬರ್ತಾರೆ. GT ಜಸ್ಟ್ 1 ದಿನ ಇದ್ದಿದ್ದು ಟಾಪ್ ಆಫ್ ದ ಟೇಬಲ್ ಅಲ್ಲಿ, ಬಟ್ ಆದ್ರೂ ಕೂಡ ಕ್ವಾಲಿಫೈರ್ 1 ಆಡ್ತಾ ಇದಾರೆ. ಅವರು ಥ್ರೂಔಟ್ ದ ಟೂರ್ನಮೆಂಟ್ ಒಂದು ದಿನ ಇದ್ರು ಇವರು ಅಷ್ಟೇನೆ, ಆದ್ರೂ ಕೂಡ ಟಾಪ್ ಆಫ್ ದ ಟೇಬಲ್ ಅಂದ್ರೆ ಕ್ವಾಲಿಫೈರ್ 1 ಆಡ್ತಾರೆ ಅಂತಂದ್ರೆ GT ಗ್ರೇಟು, ಪಂಜಾಬ್ ಕಿಂಗ್ಸ್ ವರ್ಸ್ಟ್. ಅಪ್ಡೇಟ್ ನಂಬರ್ 2, ರಜತ್ ಪತ್ದಾರ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಫಿಲ್ ಸಾಲ್ಟ್ ಅವರ ಹೆಲ್ತ್ ಅಪ್ಡೇಟ್ ಹಿಂಗಿದೆ ಅಂತ. ಸಾಲ್ಟ್ ಇಸ್ ಫಿಟ್, ಹಿ ಇಸ್ ಅಂಡರ್ ಅಬ್ಸರ್ವೇಷನ್, ಬಟ್ ವಿ ಹ್ಯಾವ್ ನಾಟ್ ಡಿಸೈಡೆಡ್ ಎಟ್ ಆನ್ ಅವರ್ ಪ್ಲೇಯಿಂಗ್ 11. ವಿ ವಿಲ್ ಲುಕ್ ಅಂದರೆ ಸ್ವಲ್ಪ ಇವಾಗ ರಿಪೋರ್ಟ್ಸ್ಗಳೆಲ್ಲ ಬರ್ತಾ ಇದೆ, ಇಂಪ್ಯಾಕ್ಟ್ ಪ್ಲೇಯರ್ ಆಡ್ತಾರೆ, ಇದಾಗಾಡ್ತಾರೆ ಅಂತೆಲ್ಲ. ಸೊ ಅವರು ನಾವು ಮ್ಯಾಚ್ ಟೈಮಲ್ಲಿ ಲುಕ್ ಮಾಡ್ತೀವಿ ಅಂದರೆ ನನ್ನ ಪ್ರಕಾರ ಇವತ್ತು ಆಡುವಂಥ ಪಾಸಿಬಿಲಿಟಿ ಎಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಯಾಕಂದರೆ ವೆಂಕಟೇಶ್ ಅಯ್ಯರ್ ಕೂಡ ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಸ್ಟಾರ್ಟ್ ಕೊಟ್ಟಿದ್ದ ಓಪನಿಂಗ್ ಶಾರ್ಟಲ್ಲಿ. ಇವಾಗ ಅದನ್ನು ಆಲ್ಟರ್ ಮಾಡೋದು, ಡಿಸ್ಟರ್ಬ್ ಮಾಡೋದು ಬೇಡ ಅಂತಲೇ ಹೋಪ್ಫುಲಿ ಅನ್ಕೊಂತಾ ಇರ್ತಾರೆ. ಯಾಕಂದರೆ ಇವರು ಪರ್ಫೆಕ್ಟ್ಲಿ ಫಿಟ್ ಇಲ್ಲ ಆ್ಯಂಡ್ ಪರ್ಫೆಕ್ಟ್ ಟಚಲ್ಲಿ ಕಾಣಿಸ್ತಾ ಇಲ್ಲ. ಇನಿಷಿಯಲ್ 6 ಮ್ಯಾಚ್ ಆಡಿದಂಥ ಫಿಲ್ಸ್ ಆಡ್ಕೊಂಡು ಇವಾಗ ಇಂಜುರಿಯಿಂದ ರಿಕವರ್ ಆಗಿರುವಂಥ ಫಿಲ್ಸ್ ಆಡ್ಕು ಲಾಟ್ ಆಫ್ ಡಿಫ್ರೆನ್ಸ್ ಅಂತೂ ಇದ್ದೇ ಇರುತ್ತೆ. ಬಟ್ ಬಂದು ಆಡಿದ್ರು ಅಂತಂದರೆ ವೆಲ್ ಅಂಡ್ ಗುಡ್ಡೇನೆ. ಬಟ್ ನನ್ನ ಪ್ರಕಾರ ಆಲ್ಟರ್ ಮಾಡೋದಿಲ್ಲ, ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಅವ್ರು ರಿಕವರ್ ಆಗಿದ್ದಾರೆ ಅನ್ನೋ ಥರನೇ ಹೇಳ್ತಾ ಇದ್ರು ಇವರು. ಅಪ್ಡೇಟ್ ನಂಬರ್ 3 ಬರ್ತಾ ಇದೆ. ಅಪ್ಡೇಟ್ ರಿಲೇಟೆಡ್ ಹರ್ಷದೀಪ್ ಸಿಂಗ್. ಇವ್ರಿಗೇನಾಯ್ತಪ್ಪ ತಿಕ್ಲಿಗೆ ಕ್ಲಿಡಿತಾ ಇವರಿಗೆ ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟ್ ಗೊತ್ತಾಗ್ತಾ ಇಲ್ಲ. ಅವರು ಇವಾಗ ಪಂಜಾಬ್ ಕಿಂಗ್ಸ್ ಅನ್ನ ಬಯೋಲ್ಲಿ ಹಾಕೊಂಡಿದ್ರು, ಅದನ್ನ ತೆಗೆದುಬಿಟ್ಟಿದ್ದಾರೆ. ಅಂಡ್ ಪಂಜಾಬ್ ಕಿಂಗ್ಸ್ ರಿಲೇಟೆಡ್ ಸ್ವಲ್ಪ ಪೋಸ್ಟ್ಗಳಿದ್ವಂತೆ, ಆಲ್ಮೋಸ್ಟ್ 234 ಪೋಸ್ಟ್ಗಳನ್ನ ಆರ್ಕೈವ್ ಅವ್ರು ಡಿಲೀಟ್ ಮಾಡಿದ್ದಾರೆ ಅಂತ ಈಗ ಅಪ್ಡೇಟ್ ಬರ್ತಾ ಇದೆ ಅವರ ಒಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅಲ್ಲಿ. ಸೊ ಪಂಜಾಬ್ ಕಿಂಗ್ಸ್ ಅನ್ನು ಬಿಡಬೇಕು ಅಂತ ಅನ್ಕೊಂಡಿದ್ರೆ, ಅಥವಾ ಪಂಜಾಬ್ ಕಿಂಗ್ಸ್ ಅವ್ರ ಮಕ್ಕಿಕ್ಕಿ ಯಾಕೆ ಸುಗ್ದವ್ರ ಹರ್ಷದೀಪ್ ಸಿಂಗಿಗೆ ಮಂಗಳಾರತಿ ಮಾಡೋರ ಏನ್ ಕತೆ ಅಂತ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಪಂಜಾಬ್ ಕಿಂಗ್ಸ್ ಅನ್ನ ಅವರ ಬಯೋ ಇಂದ ತೆಗೆದಿದ್ದಾರೆ. ಏನಕ್ಕೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ಪಂಜಾಬ್ ಕಿಂಗ್ಸ್ನೇ ಅವರಿಗೆ ಜನ್ಮ ಕೊಟ್ಟಿದ್ದು, ಬಂದಿದ್ದೇ ಅವ್ರು ಅಲ್ಲಿಂದ, ಪಂಜಾಬ್ ಕಿಂಗ್ಸ್ ಇಂದ ಬಂದಿದ್ದು. ಇಂಡಿಯನ್ ಟೀಮಿಗೆ ರೆಕಗ್ನೈಸ್ ಆಗಿದ್ದೇನೆ ಪಂಜಾಬ್ ಕಿಂಗ್ಸ್ ಇಂದ. ಸೊ ಏನಕ್ಕೆ ರಿಮೂವ್ ಮಾಡಬೇಕಾಗಿತ್ತು? ಹಾಕೊಂಡಿದ್ರೆ ಅಂದ್ರೆ ಹಾಕೊಂಡೇ ಇರಬೇಕಾಗಿತ್ತು, ಅಂದ್ರೆ ಹಾಕೊಂಡೇ ಬಾರ್ದಾಗಿತ್ತು, ಸ್ಟಾರ್ಟಿಂಗಿಂದನೂ ಹಾಕೊಳ್ಳಬಾರ್ದಾಗಿತ್ತು. ಸೊ ಅಂಡ್ ಪೋಸ್ಟ್ಗಳನ್ನ ಡಿಲೀಟ್ ಮಾಡೋದು ಯಾಕೆ ಒಂದು ಸ್ವಲ್ಪ ಏನೋ ಗೊಂದಲ ಆಗಿರೋ ಥರ ಕಾಣಿಸ್ತಿದೆ ಪಂಜಾಬ್ ಕಿಂಗ್ಸಲ್ಲಿ. ನೋಡೋಣ ನೆಕ್ಸ್ಟ್ ಸೀಸನ್ ಏನಾದರೂ ಗಿಕ್ಷನ್ ಬರ್ತಾರ ಪಂಜಾಬ್ ಕಿಂಗ್ಸ್ ಇಂದ ಬಿಟ್ಟು ಅಂತ. ಅಪ್ಡೇಟ್ ನಂಬರ್ 4, ಕರಣ್ ಪೊಲಾರ್ಡ್ ಅವರು ಮಾತಾಡಿದ್ದಾರೆ ಕೋಚಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ಮುಂಬೈ ಇಂಡಿಯನ್ಸ್ಗೆ. ಅವ್ರು ಹೇಳ್ತಾ ಇರೋದೇನು ಅಂತಂದ್ರೆ, ನೋ ಒನ್ ಇಸ್ ಗೋಯಿಂಗ್ ಟು ಸಿಟ್ ಹಿಯರ್ ಅಂಡ್ ಪಾಯಿಂಟ್ ಫಿಂಗರ್ಸ್ ಆನ್ ಸಮ್ ಒನ್ ಅಂತ ಹೇಳಿದ್ದಾರೆ. ಇಲ್ಲ ಆಗಿರೋ ಇವರಿಂದ ಆಯ್ತು, ಇವರಿಂದ ಸೋತ್ವಿ, ಈ ಟೂರ್ನಮೆಂಟ್ ಇವರಿಂದ ಸರಿ ಆಗಲಿಲ್ಲ, ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಸರಿ ಇಲ್ಲ, ನೀನು ಸೂರ್ಯಕುಮಾರ್ ಯಾದವ್ ನೆಟ್ಟಿಗೆ ಬ್ಯಾಟಿಂಗ್ ಆಡಲಿಲ್ಲ, ರೋಹಿತ್ ಶರ್ಮಾ ಇಂಜುರಿ ಆಗೋಗ್ಬಿಡ್ತು, ಹಿಂಗಾಗೋಗ್ಬಿಡ್ತು, ಟೂರ್ನಮೆಂಟ್ ನೆಟ್ಗಾಗಲಿಲ್ಲ ನಮಗೆ. ಸೊ ಇವರಿಂದ ಸೋತ್ವಿ, ಅವರಿಂದ ಸೋತ್ವಿ, ಬೌಲಿಂಗ್ ನೆಟ್ಗಾಗಲಿಲ್ಲ, ಬ್ಯಾಟಿಂಗ್ ನೆಟ್ಗಾಗಲಿಲ್ಲ. ಹೌದು, ಇನಿಷಿಯಲಿ ಟೂರ್ನಮೆಂಟ್ ಸ್ಟಾರ್ಟಿಂಗಲ್ಲಿ ಬೌಲಿಂಗ್ ನೆಟ್ಟಿಗೆ ಮಾಡಿಲ್ಲ, ಆಮೇಲೆ ಹೋಗ್ತಾ ಬ್ಯಾಟಿಂಗು ನೆಟ್ಟಿಗೆ ಆಡಲಿಲ್ಲ, ಸೂರ್ಯ ಫಾರ್ಮಲ್ಲಿ ಇಲ್ಲ, ರೋಹಿತ್ ಇಂಜುರಿ, ಜೊತೆಗೆ ಹಾರ್ದಿಕ್ ಪಾಂಡ್ಯ ಇಂಜುರಿ. ಸೊ ಇದೆಲ್ಲ ಒಂಥರ ಕಲೆಕ್ಟಿವ್ ರೀಸನ್ಸ್ ಅಂತ ಹೇಳಬೇಕು. ಒಂದೇ ಒಂದು ಪರ್ಟಿಕ್ಯುಲರ್ ರೀಸನ್ ಇಂದ ಏನು ಮುಂಬೈ ಇಂಡಿಯನ್ಸ್ ಸೋತಿಲ್ಲ, ಆಲ್ ಕಲೆಕ್ಟಿವ್ ರೀಸನ್ಸ್ ಇಂದ ಮುಂಬೈ ಇಂಡಿಯನ್ಸು ಅವರ ಸೋಲ್ನ ಒಪ್ಕೊಂಡಿದ್ದಾರೆ ಈ ಸೀಸನ್. ಅಂಡ್ ಅವ್ರು ಹೇಳ್ತಾ ಇರೋದೇನು ಅಂತಂದ್ರೆ, ನಾವು ಯಾರಿಗೂ ಪಾಯಿಂಟ್ ಔಟ್ ಮಾಡೋದಿಲ್ಲ, ಇವರಿಂದ ಸೋತ್ವಿ ಅವರಿಂದ ಸೋತ್ವಿ ಅಂತ. ಹಾರ್ದಿಕ್ ಪಾಂಡ್ಯ ಕೂಡ ನಾವು ಪಾಯಿಂಟ್ ಔಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಬಲ ಗುಡ್, ಒಂದು ಒಳ್ಳೆ ಫ್ರಾಂಚೈಸ್ ಲಕ್ಷಣಗಳಿದೆಲ್ಲ. ಅಪ್ಡೇಟ್ ನಂಬರ್ 5, ಪ್ಯಾನಲ್ ಅಲ್ಲಿ ಇರುವಂತವರು ಕಾಮೆಂಟೇಟರ್ಸ್ ಇವರೆಲ್ಲ ಪ್ರಿಡಿಕ್ಟ್ ಮಾಡಿದ್ದಾರೆ, ಎಕ್ಸ್ ಕ್ರಿಕೆಟರ್ಸ್ಗಳೆಲ್ಲ ಯಾರ್ಯಾರು ಗೆಲ್ಲಬಹುದು ಈ ಒಂದು ಟೂರ್ನಮೆಂಟ್ ಅಲ್ಲಿ ಅಂತ. ಅಂದ್ರೆ ಅವರ ಒಂದು ಅನಾಲಿಸಿಸ್ ಪ್ರಕಾರ ಈ ಟೂರ್ನಮೆಂಟ್ ಇವ್ರು ಗೆಲ್ಲುವಂತ ಪಾಸಿಬಿಲಿಟಿ ಇದೆ. ಅಹಮದಾಬಾದ್ ಅಲ್ಲಿ ಫೈನಲ್ ಆಗ್ತಾ ಇರೋದ್ರಿಂದ ಆಗಿದ್ರು ಅಹಮದಾಬಾದಿಗೆ ಹೋಗ್ಬೇಕಲ್ಲ, GT ಅವರಲ್ಲಿ ಫೈನಲ್ ತಲುಪಬೇಕಲ್ಲ, ಅದೇ ಒಂದು ಬಿಗ್ಗೆಸ್ಟ್ ಟಾಸ್ಕ್. ಧರ್ಮಶಾಲಾ ದಾಟ್ಕೊಂಡು ಅಲ್ಲಿ ಕ್ವಾಲಿಫೈ 2ನ ದಾಟ್ಕೊಂಡು ಇನ್ ಕೇಸ್ ಅಲ್ಲಿ ಸೋತ್ರು ಅಂತಂದ್ರೆ ಅದು ದಾಟ್ಕೊಂಡು ಹೋಗ್ಬೇಕಲ್ಲ. ಸೊ ಬಿಗ್ಗೆಸ್ಟ್ ಟಾಸ್ಕ್. GT ಏನಾದ್ರು ಫೈನಲ್ ಹೋಯ್ತು ಅಂದ್ರೆ ಪಾಸಿಬಿಲಿಟಿ ಜಾಸ್ತಿ ಇರ್ಬೋದು ಅವ್ರು ಗೆಲ್ಲೋದು. ಸೊ ಅದೇ ರೀತಿ ಇವರು ಪ್ರಿಡಿಕ್ಟ್ ಕೂಡ ಮಾಡ್ತಿದ್ದಾರೆ. ಮೊಹಮ್ಮದ್ ಕೈಫ್ ಹೇಳ್ತಾರೆ GT ಗೆಲ್ಲುತ್ತೆ ಅಂತ, ಆಮೇಲೆ ಮನ್ವಿಂದರ್ ಬಿಸ್ಲಾ ಹೇಳ್ತಾರೆ GT ಗೆಲ್ಲುತ್ತೆ ಅಂತ, ಇರ್ಫಾನ್ ಪಠಾನ್ ಹೇಳ್ತಾರೆ SRH ಗೆಲ್ಲುತ್ತೆ ಅಂತ, ಉಮೇಶ್ ಯಾದವ್ ಹೇಳ್ತಾರೆ GT ಗೆಲ್ಲುತ್ತೆ ಅಂತ, ರವಿ ಅಶ್ವಿನ್ ಕೂಡ ಹೇಳ್ತಾರೆ GT ಗೆಲ್ಲುತ್ತೆ ಅಂತ. ಬಟ್ RCB ಕೂಡ ಬರ್ಬೋದು ಅಂತ ಕೂಡ ಹೇಳಿದ್ರು ರವಿ ಅಶ್ವಿನ್. ಸುರೇಶ್ ರೈನಾ ಮಾತ್ರ ಹೇಳ್ತಾರೆ RCB ಗೆಲ್ಲುತ್ತೆ ಅಂತ. ವಿನಯ್ ಕುಮಾರ್ ಹೇಳ್ತಾರೆ RR ಗೆಲ್ಲುತ್ತೆ ಅಂತ. ಆಮೇಲೆ ಸಂಜೀವ್ ಬಾಂಗಾರ್ ಹೇಳ್ತಾರೆ GT ಗೆಲ್ಲುತ್ತೆ ಅಂತ. ಆಮೇಲೆ ಸಿದ್ದು ಅವ್ರು ಹೇಳ್ತಾರೆ RR ಗೆಲ್ಲುತ್ತೆ ಅಂತ. ಪಿಯೂಷ್ ಚಾವ್ಲಾ ಅವ್ರು ಹೇಳ್ತಾರೆ GT ಅವ್ರು ಹೇಳ್ತಾರೆ ಅಂತ. ಸೊ ಎಷ್ಟು ಜನ ಹೇಳಿದ್ದಾರೆ, ಪ್ರಿಡಿಕ್ಟ್ ಮಾಡಿದ್ದಾರೆ GT ಅಂತ ಜಾಸ್ತಿ ಜನ ಪ್ರಿಡಿಕ್ಟ್ ಮಾಡಿದ್ದಾರೆ. RCB ಅಂತ ಪ್ರಿಡಿಕ್ಟ್ ಮಾಡ್ತಿರೋದು ಕೇವಲ ಕಡಿಮೆ. SRH ಅಂತನೂ ಕೆಲವು ಪ್ರಿಡಿಕ್ಷನ್ಗಳು ಬಂದಿದ್ದಾವೆ, RR ಅಂತನೂ ಬಂದಿದ್ದಾವೆ, ಬಟ್ ಇಲ್ಲ ಅಂತಲ್ಲ. ಬಟ್ ಜಾಸ್ತಿ ಮೋರ್ ಓಟ್ಸ್ ಹೋಗಿರೋದು GTನೇ ಗೆಲ್ಲುತ್ತೆ ಈ ಸಲ ಅಂತ. ಯಾಕಂದ್ರೆ ಅಹಮದಾಬಾದಲ್ಲಿ ಫೈನಲ್ ನಡೀತಾ ಇರೋದ್ರಿಂದ
ಖಂಡಿತ ಮೋಸ್ಟ್ ಫೇವ್ರೇಟ್ಸ್ ಯಾರು ಅಂತ ಇಲ್ಲಿ GTನೇ ಅಂತ. ನಾವು ಗೆದ್ದಿದ್ದೀವಿ ಬಿಡಿ, ನಾವು ಅಹಮದಾಬಾದಲ್ಲಿ ಗೆದ್ದಿರೋದು, ನಾವು ಹಂಗೆ ನೋಡೋಕೆ ನಾವು ಫೇವ್ರೇಟ್ಸ್ ಅಂತ ಹೇಳ್ಬೇಕಪ್ಪ ಅಲ್ಲಿ. ನೋಡೋಣ ಅದೇನಾಗುತ್ತೆ ಕತೆ ಅಂತ. ಪ್ರೆಡಿಕ್ಷನ್ ಎಲ್ಲ 100% ಶಾರ್ಟ್ ಆಗಿ ವರ್ಕೌಟ್ ಆಗಲ್ಲ, ಎಲ್ಲ ಅಲಕ್ ಬಲಕಾಗಿ ವರ್ಕೌಟ್ ಆಗೋಲ್ಲ. ಅಪ್ಡೇಟ್ ನಂಬರ್ 7, ಜೇಕೋಬ್ ಡಫಿ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ. ಸಿಕ್ಕಾಪಟ್ಟೆ ಲೆಂತಿ ಪ್ರಾಕ್ಟೀಸ್ ಸೆಷನ್ ಟ್ರೈನಿಂಗ್ ಸೆಷನ್ ಮಾಡ್ತಾರಂತೆ ಜೇಕೋಬ್ ಡಫಿ. ಸೊ ಅದರಿಂದ ಈ ಮ್ಯಾಚ್ ಅಂದ್ರೆ ಜೇಕೋಬ್ ಡಫಿನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಜಾಶ್ ಹೇಜಲ್ವುಡ್ ಜೊತೆಗೆ ಜೇಕೋಬ್ ಡಫಿ ಇಬ್ರು ಬರುವಂಥ ಚಾನ್ಸಸ್ ಇರುತ್ತೆ. ರೊಮ್ಯಾರಿಯೋ ಶೆಫರ್ಡ್ ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೊಳ್ಳೋಂಥ ಪಾಸಿಬಿಲಿಟಿ ಹೆಂಗಿದ್ರು RCB 3 ಓವರ್ಸೀಸ್ ಪ್ಲೇಯರ್ ಜೊತೆಗೆ ಹೋಗ್ತಾ ಇರೋದ್ರಿಂದ ಪಾಸಿಬಿಲಿಟಿ ಅಂತೂ ಕಾಣಿಸ್ತಾ ಇದೆ. ಜೇಕೋಬ್ ಡಫಿ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಂತೆ. ಅಂಡ್ ಫಿಲ್ ಸಾಲ್ಟು ಪ್ರಾಕ್ಟೀಸ್ ಸೆಷನ್ಗೆ ಅವೈಲೇಬಲ್ ಇರಲಿಲ್ವಂತೆ. ಸೊ ಅದರಿಂದ ಇದು ಕ್ಲಿಯರ್ ಕಟ್ ಮಾಹಿತಿ ಸಿಗ್ತಾ ಇದೆ ನಮಗೆ. ಅಂದರೆ ರಜತ್ ಪಟಿದಾರ್ ಏನು ಹೇಳಿರ್ಬೋದು, ನಾವು ಅದನ್ನ ಮ್ಯಾಚ್ ಟೈಮಲ್ಲಿ ಡಿಸ್ಕಸ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಡಿಸಿಷನ್ ತೊಗೊಂತೀವಿ. ಫಿಲ್ ಸಾಲ್ಟ್ ಆಡ್ತಾರೋ ಆಡೋದಿಲ್ವ ಅನ್ನೋ ರಿಲೇಟೆಡ್ ಅವ್ರು ಕ್ಲಾರಿಟಿ ಕೊಟ್ಟಿಲ್ಲ. ಬಟ್ ಅವ್ರು ಪ್ರಾಕ್ಟೀಸ್ಗೆ ಬಂದಿಲ್ಲ ಅಂದರೆ ಖಂಡಿತ ಸ್ಟ್ರೈಟ್ ಅವೇ ಕರ್ಕೊಂಬಂದ್ಬಿಟ್ಟು ನೀನು ಆಡಪ್ಪ ಗುರು, ನೀನು ಆಡು ಪ್ಲೇ ಆಫ್ಸಲ್ಲಿ ಅಂತ ಅನ್ನೋದಂತೂ ಸಿಕ್ಕಾಪಟ್ಟೆ ಡೌಟ್ ಅಲ್ಲ, ಆಡ್ಸೋದೇ ಇಲ್ಲ ಅಂತ ಅನ್ಕೊಳ್ಳಿ ಫಿಲ್ ಸಾಲ್ಟ್ನ. ಅಪ್ಡೇಟ್ ನಂಬರ್ 6, ವೈಭವ್ ಸೂರ್ಯವಂಶಿ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ಹಾಕಿದ್ದಾರೆ. ಐ ವಾಂಟ್ ಟು ಬ್ರೇಕ್ ಕ್ರಿಸ್ ಗೇಲ್ಸ್ 174 ರನ್ ರೆಕಾರ್ಡ್ ಅಂಡ್ ಐ ವಾಂಟ್ ಟು ಸ್ಕೋರ್ 200. If I play 20 over in any game, I definitely will break that record. 20 ಓವರ್ ಕಂಪ್ಲೀಟ್ ಆ್ಯಂಡ್ ಬ್ಯಾಟಿಂಗ್ ಆಡಿದೆ ಅಂತಂದರೆ ಐ ಡ್ಯಾಮ್ ಶೋರ್ ಆ ಒಂದು ರೆಕಾರ್ಡ್ನ ನಾನು ಖಂಡಿತ ಬ್ರೇಕ್ ಮಾಡಿದ್ದೀನಿ. ನಂಗೆ 20 ಓವರ್ ಆಡೋದಕ್ಕೆ ಆಗೋದಿಲ್ಲ, ಬೇಗ ಔಟ್ ಆಗೋಗ್ಬಿಡ್ತೀನಿ ನಾನು. ಆಲ್ಮೋಸ್ಟ್ ನೋಡಿ, ಸೆಂಚುರಿ ಹೊಡೆಯೋ ಟೈಮು ಆಲ್ಮೋಸ್ಟ್ 15 ಓವರ್ ಒಳಗಡೆ ಹೊಡೆದ್ಬಿಟ್ಟಿರ್ತಾರೆ ಸೆಂಚುರಿನ. ಕೆಲವೊಂದು ಟೈಮು 10-12 ಓವರ್ ಒಳಗಡೆ ಸೆಂಚುರಿನ ಹೊಡೆದ್ಬಿಟ್ಟಿರ್ತಾರೆ. ನಮಗೂ ಅನ್ಸುತ್ತೆ 200 ಹೊಡಿಬೋದು ಗುರು, ಈ ಮನುಷ್ಯ ಕ್ಯಾಪಬಿಲಿಟಿ ಇದೆ ಅಂತ ಖಂಡಿತ ಅನ್ಸುತ್ತೆ. ಬಟ್ ಅವ್ರಿಗೆ ಮೈನ್ ಏಮ್ ಅಂತಾರೆ ಅದು ಒಬ್ಬ ಇಂಡಿಯನ್ ಪ್ಲೇಯರ್ ಆದರೂ ಈ ಅಚೀವ್ಮೆಂಟ್ನ ಮಾಡಿದ್ರು ಅಂತಂದರೆ ಕ್ರಿಸ್ ಗೇಲ್ ಅವರ ರೆಕಾರ್ಡ್, ಅದು RCB ರೆಕಾರ್ಡೇ ಆಗಿರ್ಬೋದು. 175 ರನ್ಸ್ RCB ರೆಕಾರ್ಡ್ ಆಗಿರ್ಬೋದು. ಬಟ್ ಆದರೆ ಇಂಡಿಯನ್ ಒಬ್ಬರು ಬ್ರೇಕ್ ಮಾಡ್ತಾರೆ ಈ ರೆಕಾರ್ಡ್ನ, ವರ್ಲ್ಡ್ ರೆಕಾರ್ಡ್ನ ಅಂತಂದರೆ ಖಂಡಿತ ಎಲ್ಲ ಇಂಡಿಯನ್ಸ್ಗೂ ಕೂಡ ಇನ್ಕ್ಲೂಡಿಂಗ್ RCB ಫ್ಯಾನ್ಸ್ಗಳಿಗೂ ಕೂಡ ಖುಷಿ ಅನ್ನೋದು ಹಾಗೇ ಆಗುತ್ತೆ ಮಗ. ಸೊ ಇವರ ಏಮೇ ಒಂಥರ ಆಲೋಚನೆ ಬೇರೆ ಲೆವೆಲ್ಗಿದೆ, ಕ್ರಿಸ್ ಗೇಲ್ ಲೆವೆಲ್ಗೆ. ಕ್ರಿಸ್ ಗೇಲ್ನ ಯೂನಿವರ್ಸ್ ಬಾಸು, ಒಂಥರ ಲಿಜೆಂಡ್ರಿ ಅಂತ ಟ್ರೀಟ್ ಮಾಡ್ತೀವಿ. ಸೊ ಅವ್ರ ರೆಕಾರ್ಡ್ನ ಬ್ರೇಕ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಆಲ್ ದ ಬೆಸ್ಟ್ ಹೇಳಬೇಕು. ಅಪ್ಡೇಟ್ ನಂಬರ್ 8 ಮಾತಾಡಿದ್ದಾರೆ ನಮ್ಮ ಕ್ಯಾಪ್ಟನ್ ರಜತ್ ಪಾಟಿದಾರ್ ಅವರು. ಅವರ ಕ್ಯಾಪ್ಟನ್ಸಿ ಜೊತೆಗೆ ಅವ್ರು ಏನೇನು ಕಲ್ತಿದ್ದಾರೆ ಅನ್ನೋ ರಿಲೇಟೆಡು. I get so many ideas from the likes of Virat Kohli, Devdutt Padikkal, Jitesh Sharma, Hazlewood, Tim David, ಇನ್ನು ಹಲವಾರು ಜನದಿಂದ their ideas and experience help me a lot. ದೇವದತ್ ಪಡಿಕಲ್ ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟಿದ್ರೆ ಇದರಲ್ಲಿ ಇದೇ ಆಶ್ಚರ್ಯ ಆಗ್ತಿರೋದು. ದೇವದತ್ ಪಡಿಕಲ್ ಅಂದರೆ ಕ್ಯಾಪ್ಟನ್ಸಿ ನಿಭಾಯಿಸಿದ್ರಲ್ಲ ಡೊಮ್ಯಾಸ್ಟಿಕಲ್ಲಿ, ಅದಕ್ಕೋಸ್ಕರ ಇನ್ಕ್ಲೂಡ್ ಮಾಡ್ಕೊಂಡ್ರೆ ನಂತರ ಕಾಣಿಸ್ತಾ ಇದೆ. ಐ ಟ್ರೈ ಟು ಕಮ್ಯುನಿಕೇಟ್ ಆಸ್ ಮಚ್ ಆಸ್ ಪಾಸಿಬಲ್. ಮೈ ಸ್ಟ್ರೆಂತ್ ಈಸ್ ಕಾಮ್ನೆಸ್ ಆ್ಯಂಡ್ ದ ವೇ ಐ ಬ್ಯಾಕ್ ಮೈ ಇನ್ಸ್ಟಿಂಕ್ಟ್ಸ್. ಅವರ ಸ್ಟ್ರೆಂತ್ ಏನಂದರೆ ಅವ್ರ ಕಾಮ್ನೆಸ್ ಅಂತೆ, ಆ್ಯಂಡ್ ಅವರು ಯಾವ ಥರ ಬ್ಯಾಕ್ ಮಾಡ್ತಾರೆ ಆ ಒಂದು ಇನ್ಸ್ಟಿಂಕ್ಟ್ಸ್ನ ಅನ್ನೋಂಥದ್ದು ಅವರ ಸ್ಟ್ರೆಂತ್ ಅಂತೆ. ಆ್ಯಂಡ್ ಸುಮಾರು ಕಲಿತೀನಿ ನಾನು, ಪ್ರತಿಯೊಬ್ಬ ಪ್ಲೇಯರಿಂದನೂ ಕೂಡ ಸಿಕ್ಕಾಪಟ್ಟೆ ಕಲಿತೀನಿ. ಎಕ್ಸ್ಪೀರಿಯನ್ಸ್ನ ಅವ್ರು ಎಷ್ಟು ಇಟ್ಕೊಂಡಿದ್ರು ಅವ್ರ ಎಕ್ಸ್ಪೀರಿಯನ್ಸ್ನ ಅದರಲ್ಲೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ. ಯಾರು ಏನೇ ಹೇಳಿದ್ರು ಕೂಡ ಕೇಳ್ತೀನಿ ನಾನು. ಬೇಸಿಕಲಿ ಒಬ್ಬ ಕ್ಯಾಪ್ಟನ್ ಆಗಿರೋರು ಒಳ್ಳೆ ಲಿಸ್ನರ್ ಆಗಿರಬೇಕು. ಸುಮ್ಮನೆ ಆರ್ಡ್ರ್ ಮಾಡೋದಲ್ಲ, ಸುಮ್ಮನೆ ನಾನು ಹೇಳ್ದಂಗೆ ಆಗಬೇಕು ಅನ್ನೋದಲ್ಲ. ಒಳ್ಳೆ ಲಿಸ್ನರ್, ಆ ಪ್ಲೇಯರ್ದು ಏನು ಪಾಯಿಂಟ್ ಆಫ್ ವ್ಯೂ ಇದೆ ಅಂತ ಅರ್ಥ ಮಾಡಿಕೊಂಡು ಅದನ್ನ ಗ್ರಾಸ್ಪ್ ಮಾಡಿಕೊಂಡು ಅದನ್ನು ಆ ಆಲೋಚನೆ ತಕ್ಕನಂಗೆ ಒಂಥರ ಮ್ಯಾಚಲ್ಲಿ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ. ಸೊ ಅದು ಎಲ್ಲರಿಗೂ ಕೂಡ ಬರೋದಿಲ್ಲ. ಆ್ಯಂಡ್ ಕಾಮ್ ಆ್ಯಂಡ್ ಕೂಲಾಗೂ ಕೂಡ ಇದ್ದಾರೆ. ಸೊ ಇದು ಒಳ್ಳೆ ಕ್ಯಾಪ್ಟನ್ಸಿಯ ಲಕ್ಷಣ. ಅಪ್ಡೇಟ್ ನಂಬರ್ 9, AIE ಕ್ಲಾರಿಟಿ ಕೊಟ್ಟಿದೆ ಯಾರ್ಯಾರಿಗೆ ವಿನ್ನಿಂಗ್ ಪಾಸಿಬಿಲಿಟಿ, ಈ ಒಂದು ಟೂರ್ನಮೆಂಟ್ನ ಗೆಲ್ಲುವಂಥ ಪಾಸಿಬಿಲಿಟಿ, ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿರೋಂಥ ಟೀಮಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅಂತ. GTಗೆ 95%, ಹೌದು ಸೆಕೆಂಡ್ ಪೊಸಿಷನ್ ಫಿನಿಶ್ ಮಾಡಿದ್ರು ಕೂಡ GTಗೆ 95% ಪಾಸಿಬಿಲಿಟಿ ಇದೆ ಅಂತೆ ಗೆಲ್ಲೋದಕ್ಕೆ ಒಂದು ಟೂರ್ನಮೆಂಟ್ನ. RCBಗೆ 85% ಪಾಸಿಬಿಲಿಟಿ ಅಂತೆ, SRHಗೆ 60% ಅಂತೆ, ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ಗೆ 30% ಅಂತೆ. ಅಂದರೆ ಏನಿದೇನು ಮೇಲಿಂದ 1, 2, 3, 4 ಆಗಿ ಡಿಕ್ಲೇರ್ ಆಗಿಲ್ಲ. RCB ಮೊದಲಿರ್ಬೇಕು ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಬಟ್ ಇವ್ರದ್ದು ಹೋಮ್ ಇದೆ ಅನ್ನೋ ಮಾತ್ರಕ್ಕೆ, ಫೈನಲ್ಲು ಹೋಮ್ ಇದೆ ಅನ್ನೋ ಮಾತ್ರಕ್ಕೆ ಸೊ ಈ ಥರ ಒಂದು ಸ್ಟ್ಯಾಟ್ಸ್ ತೋರಿಸಿದೆ ಅಂತ ಕಾಣಿಸಿದೆ. ಯಾಕಂದರೆ GTನ ಹೋಮಲ್ಲಿ ಸೋಲ್ಸೋದು ಅಷ್ಟು ಸುಲಭದ ಮಾತಲ್ಲ. ಸೊ ಇನ್ ಕೇಸ್ ಅವರು ಫೈನಲ್ ಹೋದ್ರು ಅಂತ ಅಂದರೆ ಖಂಡಿತ ಅವ್ರು ಟ್ರೋಫಿ ಗೆದ್ದೇ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ AI ಕೊಟ್ಟರು ಅಂತ ಉತ್ತರ ಇದು ಅನ್ನೋ ಥರ ಕಾಣಿಸ್ತಾ ಇದೆ. ಬಟ್ ಇದನ್ನು GT ಗೆಲ್ಲುತ್ತೆ ಅನ್ನೋ ಒಂದು ನಾರ್ಮ್ ಏನಿದೆ, ಎಲ್ಲರೂ ಹೇಳ್ತಾ ಇರಲ್ಲ GT ಗೆಲ್ಲುತ್ತೆ ಅಂತ. ಅದನ್ನ ಡಿಫ್ರೆನ್ಸ್ ಮಾಡಬೇಕಾಗಿದೆ ಬೇರೆ ಟೀಮ್ಗಳು. ಏನಾದ್ರು ಕೆಳಪುರಿ ತಿನ್ನಕ್ಕೆ ಬಂದಿಲ್ಲ ಆಗಿರೋ ನಾವು GTಗೆ ಬಿಟ್ಕೊಂಡು ಕೊಟ್ಬಿಡೋದಕ್ಕೆ, ನಾವು ಕೂಡ ಗೆಲ್ಲಕ್ಕೆ ಪ್ಲೇ ಆಫ್ಸಿಗೆ ಬಂದಿರೋದು ಅಂತ. ನೋಡೋಣ ಅದೇನಾಗುತ್ತೆ ಅಂತ. ಇದಿಷ್ಟು ಆಗಿತ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಉದ್ರಿ ಸಿಗ್ ಮಗ.